ಇನ್ನು ತಡವಾಗಿ ಟಿಕೆಟ್ ಘೋಷಣೆಯಾಗಿದ್ದಕ್ಕೆ ಸಂಗಣ್ಣ ಕರಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸುತ್ತಾರೆಂಬ ಊಹೆ ಇತ್ತು. ಅದಕ್ಕೋಸ್ಕರ ನಾವು ಸ್ವಲ್ಪ ಕಾದು ನೋಡುವಂತ ತಂತ್ರಕ್ಕೆ ಮುಂದಾದ್ವಿ. ತಡವಾಗಿ ಟಿಕೆಟ್ ಘೋಷಣೆ ಆಗಿದ್ದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರುವುದು ಸಂಗಣ್ಣ ಕರಡಿ. ಕೊಪ್ಪಳದಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧಿಸಬಹುದು ಅನ್ನೋ ಒಂದು ಮಾಹಿತಿ ಇತ್ತು, ನಮಗೆ ಊಹೆ ಇತ್ತು. ಅದಕ್ಕೋಸ್ಕರ ನಾವು ಸ್ವಲ್ಪ ಕಾಯುವಂತ ಒಂದು ಕೆಲಸಕ್ಕೆ ಮುಂದೆ ಹೋದ್ವಿ. ಹೀಗಾಗಿ ಕೊಪ್ಪಳ ಕ್ಷೇತ್ರದ ಟಿಕೆಟ್ ಘೋಷಣೆ ಸ್ವಲ್ಪ ತಡವಾಯಿತು ಅನ್ನೋದು. ಟಿಕೆಟ್ ಘೋಷಣೆ ತಡವಾಗಿದ್ದಕ್ಕೆ ಸಂಗಣ್ಣ ಕರಡಿ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಿಎಸ್ವೈ ಬಳಿ ಬಿ ಫಾರಂ ಅನ್ನ ಪಡೆದ ನಂತರ ಸಂಗಣ್ಣ ಕರಡಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ ಫಾರಂ ಅನ್ನ ಪಡೆದ ನಂತರ ಈ ಹೇಳಿಕೆಯನ್ನ ಕೊಟ್ಟಿರೋದು. ಸಿದ್ದರಾಮಯ್ಯನವರು ಎಲ್ಲೊಂದ್ ಕಡೆ ನಿಲ್ತಾರೆ ಅನ್ನೋದು ಮಾಹಿತಿ ಇತ್ತು ನಮಗೆ, ಅಂದ್ರೆ ಒಂದು ಊಹೆ ಇತ್ತು. ಆದರೆ ಅದಕ್ಕೋಸ್ಕರ ಏನಾದರೂ ನಿಲ್ಲಿಸಬಹುದಾ ಅನ್ನೋ ಒಂದು ಸಂಶಯ ಇದ್ದಿದ್ದರಿಂದ ನಾವು ಸ್ವಲ್ಪ ತಡ ಮಾಡಿದ್ವಿ, ಸ್ವಲ್ಪ ಲೇಟಾಗಿ ಅನೌನ್ಸ್ ಮಾಡೋಣ ಅಂತ. ಆದರೆ ಈಗ ಎಲ್ಲ ಕ್ಲಿಯರ್ ಆಗಿದೆ. ಹಾಗಾಗಿ ಈಗ ನನಗೆ ಟಿಕೆಟನ್ನು ನೀಡಲಾಗಿದೆ. ಬಿ ಫಾರ್ಮ್ ಅನ್ನು ಪಡೆದ ನಂತರ ಸಂಗಣ್ಣ ಕರಡಿ ಈ ಹಿಂದೆ MP ಕೂಡ ಆಗಿದ್ದಂಥವರಲ್ಲಿ ಇರುವಂಥವ್ರು ಈಗ ಸದ್ಯಕ್ಕೆ. ಹಾಗಾಗಿ ಈಗ ಟಿಕೆಟನ್ನು ಯಾಕೆ ಲೇಟಾಗಿ ನೀಡಲಾಯಿತು, ಯಾಕೆ ನಿಮ್ಮ ಹೆಸರನ್ನ ಲೇಟಾಗಿ ಅನೌನ್ಸ್ ಮಾಡ್ತು ಅಂತ ಪ್ರಶ್ನೆಗೆ ಈ ಉತ್ತರ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಗ್ರೌಂಡ್ ಒಂದು, ಅಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬರ್ಬೋದಂತ ಕೂಡ ಒಂದು ಊಹೆ ಇತ್ತು ಕೊಪ್ಪಳಕ್ಕೆ. ಈ ಥರ ಒಂದು ತಾಂತ್ರಿಕ ಒಂದು ಕಾರಣದಿಂದ ವಿಳಂಬ ಆಗಿದೆ ಅಂತ ನನ್ನ ಭಾವನೆ. ಇಲ್ಲ, ನಾನು 100% ಇವತ್ತು ಜನ ನನಗೆ ಆಶೀರ್ವಾದ ಮಾಡ್ತಾರೆ. ಮತ್ತು ಮೋದಿ ಅವರು ಅಲ್ಲೇ ಇದೆ. ನಾನು ಕೂಡ ನನ್ನ ಅಳಿಲು ಸೇವೆ ಮಾಡಿದ್ದೀನಿ ಕ್ಷೇತ್ರದಲ್ಲಿ. ಮತ್ತು ಇಡೀ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಮುಖಂಡರೆಲ್ಲರೂ ನನ್ನ ಜೊತೆಗೆ. ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕಿರಣ್, ಕರಡಿ ಸಂಗಣ್ಣ ಅವ್ರು ಹೇಳೋ ಪ್ರಕಾರ ಸಿದ್ದರಾಮಯ್ಯನವರು ನಿಲ್ಲುವಂತ ಚಾನ್ಸಸ್ ಇತ್ತು, ಹಾಗಾಗಿ ಡಿಲೇ ಆಯಿತು ಅನ್ನೋದು. ಸೊ ಈ ಸಾಧ್ಯತೆ ಇತ್ತ, ಏನು ಹೇಳಿದ್ರು ಅಂತ ಸಂಗಣ್ಣ ಅಲ್ಲಿ? ಅವಿನಾಶ್, ಈಗ ಟಿಕೆಟ್ ಪಡೆದಿರುವಂತಹ ಹಾಲಿ ಸಂಸದ ಸಂಗಣ್ಣ ಕರಡಿ ಹೇಳ್ತಾ ಇರುವಂತಹ ಮಾತು, ಅವರಿಗೆ ಟಿಕೆಟ್ ಡಿಲೇ ಆಗೋದಕ್ಕೆ ಕಾರಣ ಅಲ್ಲಿ ಒಂದಷ್ಟು ಟೆಕ್ನಿಕಲ್ ರೀಸನ್ಗಳು ಇತ್ತು ಅನ್ನುವಂತಹ ಒಂದು ಮಾತನ್ನ ಅವರು ಮುಂದಿಡ್ತಿದ್ದಾರೆ. ಅಂದ್ರೆ ಅಲ್ಲಿ ಕಾಂಗ್ರೆಸ್ನಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಸ್ಪರ್ಧೆ ಮಾಡಬಹುದು ಅನ್ನುವಂತಹ ಊಹೆ ಇತ್ತು. ಆ ಕಾರಣಕ್ಕಾಗಿ ಹೈಕಮಾಂಡ್ ನಮ್ಮ ಟಿಕೆಟ್ ಹಂಚಿಕೆಯನ್ನ ಒಂದಷ್ಟು ವಿಳಂಬ ಮಾಡಿತ್ತು ಅನ್ನುವಂತಹ ಮಾತನ್ನ ಈಗ ಸಂಗಣ್ಣ ಕರಡಿ ಹೇಳ್ತಾ ಇರುವಂತದ್ದು. ಅದು ಕೇವಲ ಅವರ ಅಭಿಪ್ರಾಯವನ್ನು ಮಾತ್ರ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಆಂತರಿಕವಾಗಿ ಇನ್ನೊಂದಷ್ಟು ಕೂಡ ಬೆಳವಣಿಗೆಗಳು ಕೂಡ ಅಲ್ಲಿ ನಡೀತಾ ಇತ್ತು. ಅಂದ್ರೆ ಅಲ್ಲಿ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಹೈಕಮಾಂಡ್ ಕೆಲವೊಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತದನ್ನ ಬಾಕಿ ಇರಿಸಿತ್ತು. ಯಾಕೆಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡುವಂತಹ ವಿಚಾರದಲ್ಲಿ ಸಂಗಣ್ಣ ಕರಡಿ ಹೈಕಮಾಂಡ್ ನಾಯಕರನ್ನೇ ಎದುರು ಹಾಕಿಕೊಳ್ಳುವಂತಹ ಮಟ್ಟಕ್ಕೆ ಹೋಗಿದ್ರು. ಯಾಕೆಂದ್ರೆ ರಾಜ್ಯ ನಾಯಕರನ್ನ ಮಾತುಗಳನ್ನ ವಿರೋಧಿಸಿ ಅಲ್ಲಿ ಪ್ರತಿಭಟನೆಗಳನ್ನು ಕೂಡ ನಡೆಸಿದಂತಹ ಘಟನೆ ಕೂಡ ಆಗಿತ್ತು. ಈ ಎಲ್ಲ ವಿಚಾರಗಳನ್ನ ಹೈಕಮಾಂಡ್ ಒಂದಷ್ಟು ಸೀರಿಯಸ್ ಆಗಿ ಪರಿಗಣಿಸಿತ್ತು. ಅದರ ಜೊತೆಗೆ ಸಂಗಣ್ಣ ಕರಡಿ ಅವರಿಗೂ ಕೂಡ ಕ್ಷೇತ್ರದಲ್ಲಿ ಒಂದಷ್ಟು ವಿರೋಧಿ ಅಲೆ ಇದ್ದಂತಹ ವಿಚಾರ ಮತ್ತು ಅಲ್ಲಿ ಆಕಾಂಕ್ಷಿಗಳು ಕೂಡ ಪ್ರಬಲವಾಗಿದ್ದಂತಹ ಹಿನ್ನೆಲೆಯಲ್ಲಿ ಟಿಕೆಟ್ ಘೋಷಣೆಯನ್ನ ಒಂದಷ್ಟು ಹೈಕಮಾಂಡ್ ತಡೆ ಹಿಡಿದಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ಕೊನೆ ಕ್ಷಣದಲ್ಲಿ ಈಗ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ಆದ್ರೆ ಸಂಗಣ್ಣ ಕರಡಿ ಇಲ್ಲಿ ಕೆಲವು ತಾಂತ್ರಿಕ ಕಾರಣಗಳು ಮಾತ್ರ ಇದ್ದಂತಹ ಹಿನ್ನೆಲೆಯಲ್ಲಿ ಘೋಷಣೆಯನ್ನು ವಿಳಂಬ ಮಾಡಲಾಗಿದೆ ಅನ್ನುವಂತ ಕಾರಣವನ್ನಷ್ಟೇ ಅವರು ಮುಂದಿರಿಸಿದ್ದಾರೆ. ಆದ್ರೆ ಆಂತರಿಕವಾಗಿ ಕೆಲವೊಂದಷ್ಟು ಬೇರೆ ಬೇರೆ ಬೆಳವಣಿಗೆ ಕೂಡ ಅಲ್ಲಿ ನಡೆದಿವೆ. ಅವಿನಾಶ್, ಧನ್ಯವಾದ ಕಿರಣ್.